ಸಾವು ಹೇಗೆ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಸಮಾರಂಭದಲ್ಲಿ ಈ ರೀತಿಯಾಗಿ ಸಾವಾದರೆ ಪರಿಸ್ಥಿತಿ ಹೇಗಿರುತ್ತೆ? ಅಯ್ಯೋ, ಇದೆಂತಹ ಸಾವು ಅನ್ನುವಂಥ ಮಾತು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರುತ್ತೆ. ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಹೃದಯಾಘಾತ ಆಗಿದೆ. ಡ್ಯಾನ್ಸ್ ಮಾಡುತ್ತಲೇ ಪ್ರಾಣ ಬಿಡ್ತಾನೆ ಯುವಕ. ಸಂಬಂಧಿಕರ ಮದುವೆಯಲ್ಲಿ ಸಾವಿನ ಬರಸಿಡಿಲು ಈಗ ವಿಜಯಪುರ ನಗರದ ಚಪ್ಪರಬಂದ ಕಾಲೋನಿಯಲ್ಲಿ ಘಟನೆ. ಮದುವೆಯ ಮನೆಯಲ್ಲಿ ಸಾವಿನ ಬರಸಿಡಿಲು ಪಡೆದಾಗ ಹೇಗಿರುತ್ತೆ ಅದರ ಪರಿಸ್ಥಿತಿ ನೋಡಿ. ಅದು ಏಕಾಏಕಿ ಬರೋದಿಲ್ಲ, ಅದರ ಸಿಂಪ್ಟಮ್ಸ್ ಅಂತೂ ಇದ್ದೇ ಇರುತ್ತೆ. ಅದರ ಸೂಕ್ಷ್ಮತೆಗಳು ಗೊತ್ತಾಗೇ ಆಗುತ್ತೆ. ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಆಮೇಲೆ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲೂ ಉಳಿಸಿಕೊಳ್ಳೋಕೆ ಅವಕಾಶ ಇರುತ್ತೆ. ಎಲ್ಲರಿಗೂ ಗೊತ್ತಿರಬೇಕು ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಬಿದ್ದಾಗ ಏನು ಮಾಡಬೇಕು, ಯಾವ ರೀತಿ ಕೃಷಿ ಮಾಡಬೇಕು ಅನ್ನೋಂಥದ್ದನ್ನು ಎಲ್ಲರೂ ಒಂದಿಷ್ಟು ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ಆಗಿರುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಫಸ್ಟ್ ಏಡ್ ಏನು ಮಾಡಬೇಕು ಅಂತ, ಆಕ್ಸಿಡೆಂಟ್ ಆದಾಗ ಏನು, ಈ ಥರ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಆಗಬೇಕು. ಈಗಂತೂ ಈ ಎಲ್ಲ ಕಡೆಯೂ ಕೂಡ ಹಾರ್ಟ್ ಅಟ್ಯಾಕ್ಗಳಿಗೆ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ತಗೊಳ್ಬೇಕು ಇಮ್ಮಿಡಿಯೇಟ್ ಆಗಿ ಅನ್ನೋದನ್ನು. ಗೋಲ್ಡನ್ ಟೈಮ್ ಅಂತ ಕರೀತಾರೆ ಅದನ್ನು, ಗೋಲ್ಡನ್ ಅವರ್. ಆ ಟೈಮಲ್ಲಿ ಫಸ್ಟ್ 5-10 ಮಿನಿಟ್ಸ್ ಏನಿದೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಬಗ್ಗೆ ಜಾಗೃತರಾಗಬೇಕು. ಮದುವೆ ಮನೆಯಲ್ಲಿ ಹಿಂಗೆ ಆಗ್ಬಿಟ್ರೆ ಏನು ಬೇಕು. ನನ್ನ ಸಹೋದ್ಯೋಗಿ ಈಗ ಪುರುಷೋತ್ತಮ್ ಕುಲಕರ್ಣಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಈ ವಿಚಾರದಲ್ಲಿ ಈಗ ಬಹಳ ನೋವಿನ ಸಂಗತಿ. ಮದುವೆ ಮನೆಯಲ್ಲಿ ಈ ರೀತಿ ಆದಾಗ ಸೂತಕದ ಛಾಯೆ ಆವರಿಸ್ಕೊಂಡ್ಬಿಡುತ್ತೆ. ಬಟ್ ಒಂದು ಕಡೆಗೆ ಅವನಿಗೆ ಮುನ್ಸೂಚನೆ ಸಿಗ್ತಾ ಇತ್ತಾ ಅಂತ, ಒಂದು ರೀತಿಯಾಗಿ ನಿಂತ್ಕೊಳ್ತಾನೆ, ತುಂಬ ಸುಸ್ತಾಗುತ್ತೆ, ಏನೋ ಪೇನ್ ಆದಂಗೆ ಆಗುತ್ತೆ, ಅವ್ನು ನಿಲ್ತಾನೆ, ಮತ್ತೆ ಡಾನ್ಸ್ ಮಾಡೋಕ್ಕೆ ಹೋಗ್ತಾನೆ, ಆವಾಗ ಬೀಳ್ತಾನೆ. ಯಾರೂ ಅಲ್ಲಿ CPR ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅಥವಾ ಯಾರಿಗೂ ಗೊತ್ತೂ ಆಗಲಿಲ್ವಾ? ಅಂದ್ರೆ ಅರುಣ್, ಏನಾಗಿದೆ, ಸಾಮಾನ್ಯವಾಗಿ ಏನೋ ಒಂದು ಮದುವೆ ಸಂಬಂಧಿಕರ ಮದುವೆ ಇತ್ತು. ಆ ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಡ್ಯಾನ್ಸ್ ಮಾಡ್ತಾ ಏನಾದ್ರು ಸುಸ್ತಾಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಥಳೀಯ ಅಕ್ಕಪಕ್ಕದಲ್ಲಿ ಇದ್ದವರು ಕೂಡ ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲ. ಯಾವಾಗ ಸಂಪೂರ್ಣವಾಗಿ ಏನ್ ಇದಾಗಿ ತೆಳಗೆ ಬಿದ್ದ ನಂತರ ಅದ್ರ ಬಗ್ಗೆ ಒಂದು ಗಮನ ಹರಿಸಿದ್ದಾರೆ. ಅದಾದ ನಂತರ ಕೂಡ್ಲೇನೆ ಅವನೇನಂದ್ರೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅದು ಸಂಪೂರ್ಣವಾಗಿ ಏನೆಲ್ಲ ಜೀವ ಹೋಗಿದೆ ಅನ್ನೋದನ್ನು ಕೂಡ ಖಚಿತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದಾದ ನಂತರ ಎಲ್ಲರೂ ಕೂಡ ಇದು ಹಾರ್ಟ್ ಅಟ್ಯಾಕ್ ಇಂದ ಆಗಿದ್ದನ್ನು ಕೂಡ ಮಾಹಿತಿ ದೊರೆತಿದೆ. ಮೊಹಮ್ಮದ್ ಪೈಗಂಬರ್ ಅಂತ ಹೇಳಿ ಇವು ವಿಜಯಪುರ ನಗರದ ಚಪ್ಪರಬಂದ್ ಕಾಲೋನಿಯ ನಿವಾಸಿಯಾಗಿದ್ದ. ಏನು ಸಾಮಾನ್ಯವಾಗಿ ಏನಂತಂದ್ರೆ ಅಲ್ಯೂಮಿನಿಯಂ ಕಿಟಕಿ ಮಾಡೋದು, ಬಾಗಿಲು ಮಾಡೋದು, ಈ ರೀತಿ ಒಂದು ಕಾರ್ಮಿಕನಾಗಿ ಬೇರೆ ಕಡೆ ಒಂದು ಕೆಲಸ ಮಾಡ್ಕೊಡ್ತಾ ಇದ್ದ. ಈ ಒಂದು ಸಂಬಂಧಿಕರ ಮದುವೆಯಲ್ಲಿ ಏನು ನಿನ್ನೆ ರಾತ್ರಿ ಒಂದು ಮದುವೆ ಮೆರವಣಿಗೆ ನಡೀತಾ, ಮೆರವಣಿಗೆಯಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ಅರುಣ್. ಓಕೆ ಪುರುಷೋತ್ತಮ್, ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಏನೂ ಆಗಲೇ ಇಲ್ವಾ? ಯಾರಿಗೂ ಏನೂ ಗೊತ್ತೂ ಆಗಲಿಲ್ವಾ ಅಂತ? ಇಲ್ಲ ಅರುಣ್, ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿದೆ. ಆದ್ರೆ ಪ್ರಮುಖ ಏನಂದ್ರೆ ಈಗ ಡ್ಯಾನ್ಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಅಲ್ಲೇನೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಬೆವರಾಗಿ ಸುಸ್ತಾಗಿ ಕೂಡ ನಿಂತಿದ್ದಾನೆ. ಆದ್ರೆ ಸುಸ್ತಾಗಿದ ಕಾರಣಕ್ಕಾಗಿ ಅವ್ರು ಅಂದ್ರೆ ಡ್ಯಾನ್ಸ್ ಮಾಡಿ ಏನೋ ಸುಸ್ತಾಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ರು ಕೂಡ ಏನಂದ್ರೆ ಆ ರೀತಿ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಸಣ್ಣ ಏಜ್ ನಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗೋ ಕಾರಣಕ್ಕಾಗಿನೇ ಯಾರಿಗೂ ಕೂಡ ಈ ರೀತಿ ಮುನ್ಸೂಚನೆ ಕೂಡ ಗೊತ್ತಾಗಲ್ಲ. ಇನ್ನು ಸ್ವಂತಕ್ಕೆ ಅವನಿಗೂ ಕೂಡ ಅದ್ರ ಬಗ್ಗೆ ಅರ್ಥ ಆಗಿಲ್ಲ, ನನಗೇನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ಚುಚ್ಚಿದಂಗ ಆಗುತ್ತೆ, ಈ ರೀತಿ ಒಂದು ಸಂದರ್ಭಕ್ಕೆ ಏನಾದ್ರು ಒಂದ್ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಆದ್ರೆ ಸಮಸ್ಯೆಗಳು ಅದ್ರ ಬಗ್ಗೆ ಅರಿವಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಸುಸ್ತಾಗಿದ್ದಕ್ಕೆ ನಿಂತಿದ್ದಾನೆ, ಅದಾದ ನಂತರ ಕೆಳಗಡೆ ಬಿದ್ದ ನಂತರ ಜನರಿಗೆ ಅದ್ರ ಬಗ್ಗೆ ಏನೋ ಅವನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಗಮನ ಹರಿಸಿ ಅದಾದ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಅಷ್ಟರಲ್ಲೇ ಏನು ಅಂತಂದ್ರೆ ಜೀವ ಹೋಗಿರೋ ಕಾರಣಕ್ಕಾಗಿ ತದನಂತರ ವೈದ್ಯರು ಅದನ್ನ ದೃಢೀಕರಿಸಿದ್ದಾರೆ. ಈ ರೀತಿ ಜೀವ ಹೋಗಿದೆ, ಅದು ಹೃದಯಾಘಾತದಿಂದ ಜೀವ ಹೋಗಿದೆ ಅನ್ನೋ ಕೂಡ ದೃಢೀಪಡಿಸಿದ್ದಾರೆ. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.